ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ಹೊಸ ರೀತಿಯ ಸಾರಿ ಕುಚ್ಚಿನ ಡಿಸೈನನ್ನು ತೋರಿಸಿಕೊಡ್ತೀನಿ. ನಾನು ಅದಕ್ಕೆ ಡೊನಟ್ ರಿಂಗ್ ಮತ್ತು ಈ ರೀತಿಯಾದ ಉದ್ದನೆಯ ಬೀಡ್ಸನ್ನು ತೊಗೊಂಡಿದ್ದೀನಿ. ಮತ್ತು ಒಂದು ಕಲರ್ ಥ್ರೆಡನ್ನು 6 ಎಳೆಯಾಗಿ ಸುತ್ತಿಟ್ಕೊಂಡಿದ್ದೀನಿ. 11ನೇ ನಂಬರ್ ಕ್ರೋಶವನ್ನು ತೊಗೊಂಡಿದ್ದೀನಿ. ಫಸ್ಟು ನಾರ್ಮಲಾಗಿ ಸ್ಟಾರ್ಟ್ ಮಾಡಬೇಕು. ಫಸ್ಟು 4 ಚೈನನ್ನು ಹಾಕಬೇಕು. 1 2 3 4 ಚೈನ್ ಹಾಕಿ ಬಟ್ಟೆಗೆ ಲಾಕನ್ನು ಮಾಡಬೇಕು. ಹಾಕಾದ್ಮೇಲೆ ಈ ಉದ್ದನೆಯ ಬೀಡ್ಸನ್ನು ತಗೊಂಡು ಹಾಕಿ ಬಟ್ಟೆಗೆ ಲಾಕ್ ಮಾಡಬೇಕು. ಬೀಡ್ಸ್ ಹಾಕಿ ಒಂದ್ಸರಿ ಲಾಕನ್ನು ಮಾಡಿದ್ದೀನಿ. ಪಕ್ಕಕ್ಕೆ ಇನ್ನೆರಡು ಸರಿ 1 2 ಸರಿ ಲಾಕನ್ನು ಮಾಡಬೇಕು. ಅಂದರೆ ಬೀಡ್ಸ್ ಲಾಕ್ ಮಾಡಿದ್ದು ಸೇರಿ 3 ಸರಿ ಲಾಕ್ ಆಯಿತು. ಈಗ ಡೊನಟ್ ರಿಂಗನ್ನು ತಗೊಂಡು ನಾರ್ಮಲ್ಲು ಹೀಗೆ ಒಳಗೆ ಹಿಡ್ಕೊಂಡು ಲಾಕನ್ನು ಮಾಡ್ತಾ ಬರಬೇಕು. ಈ ಡೊನಟ್ ರಿಂಗ್ ಕ್ಲೋಸ್ ಆಗೋವರೆಗೂ ಇದಕ್ಕೆ ಲಾಕನ್ನು ಮಾಡಬೇಕು. ಹತ್ತತ್ರಕ್ಕೆ ಲಾಕ್ ಮಾಡೋದ್ರಿಂದ ಈ ಡಿಸೈನ್ ಕೂಡ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಪೂರ್ತಿ ಬರೋ ಥರ ಈ ಡೊನಟ್ ರಿಂಗ್ಗೆ ಲಾಕನ್ನು ಮಾಡಬೇಕು. ಈಗ ನೋಡಿ ಫುಲ್ ಆಗಿದೆ. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಫುಲ್ ಲಾಕ್ ಆದಮೇಲೆ ಇದನ್ನು ಇಲ್ಲಿ ಬಟ್ಟೆಗೆ ಲಾಕನ್ನು ಮಾಡಬೇಕು. ಡೊನಟ್ ರಿಂಗ್ ಫುಲ್ ಆದಮೇಲೆ ಬಟ್ಟೆಗೆ ಲಾಕನ್ನು ಮಾಡಬೇಕು. ಒಂದು ಲಾಕ್ ಆಯಿತು. ನಾವಿಲ್ಲಿ ಸ್ಟಾರ್ಟಿಂಗಲ್ಲಿ ಬೀಡ್ಸನ್ನು ಸೇರಿ 3 ಲಾಕನ್ನು ಹಾಕ್ಕೊಂಡಿದ್ವಿ. ನಾವೀಗ ಇಲ್ಲೂ ಕೂಡ 3 ಲಾಕನ್ನು ಹಾಕ್ಕೋಬೇಕು. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ನಾವಿಲ್ಲಿ ಬೇಕಾದರೆ ಮಿರರ್ ಕೂಡ ಅಂಟಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇಷ್ಟಾದಮೇಲೆ ಈಗ ಉದ್ದನೆಯ ಬೀಡ್ಸನ್ನು ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡಬೇಕು. ಮತ್ತು 4 ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡಿ. ಇಲ್ಲಿ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಕೂಡ ಮತ್ತೊಂದು ಬೀಡ್ಸನ್ನು ಹಾಕಿ ಬಟ್ಟೆಗೆ ಲಾಕ್ ಮಾಡಬೇಕು.
ಇಲ್ಲಿ ಬೀಡ್ಸ್ ಆದಮೇಲೆ 3 ಲಾಕ್ ಅಂದರೆ ಬೀಡ್ಸಿನ ಲಾಕು ಸೇರಿ 3 ಲಾಕನ್ನು ಮಾಡಬೇಕು. 3 ಲಾಕ್ ಆದಮೇಲೆ ಟೂನಟ್ ರಿಂಗನ್ನು ನಾರ್ಮಲ್ ಆಗಿ ಕೈಗೆ ತಗೋಬೇಕು. ಇದು ದಾರ ಹೀಗೆ ಇರಲಿ, ಇದು ಹೊರಗಡೆ ಹೀಗೆ ಇಟ್ಕೊಂಡು ಕ್ರೋಶದ ಒಳಗಡೆ ಹೀಗೆ ಹಾಕ್ಕೊಂಡು ನಾರ್ಮಲ್ಲಾಗಿ ಲಾಕನ್ನು ಮಾಡ್ಕೋಬೇಕು. ಗೊತ್ತಾಯ್ತಾ ಫ್ರೆಂಡ್ಸ್? ಇನ್ನೊಂದ್ಸರಿ ತೋರಿಸ್ತೀನಿ. ಕ್ರೋಶದ ಒಳಗಡೆ ದಾರದಲ್ಲಿ ಕ್ರೋಶ ಇದೆ, ಕ್ರೋಶದ ಒಳಗಡೆ ಹೀಗೆ ಟೂನಟ್ ರಿಂಗನ್ನು ಹಾಕ್ಕೊಂಡು ಹೀಗೆ ಕ್ರೋಶದ ಹೊರಗಡೆಯಿಂದ ದಾರವನ್ನು ತೆಗೆದು ಒಂದು ಲಾಕನ್ನು ಹಾಕ್ಕೋಬೇಕು. ಈಗ ರಿಂಗಿನ ಸುತ್ತ ಬರೋ ಥರ ರಿಂಗಿಗೆ ಲಾಕನ್ನು ಹಾಕಬೇಕು. ಇದು ಎಷ್ಟು ನಾವು ಹತ್ತತ್ರ ಹಾಕ್ತೀವೋ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ರಿಂಗಿನ ಸುತ್ತ ಬರೋ ಥರ ಲಾಕನ್ನು ಹಾಕೋತಾ ಹೋಗಬೇಕು. ನೋಡಿ, ಇಲ್ಲಿ ಹಿಂದ್ಗಡೆ ನಮಗೆ ಗ್ಯಾಪ್ ಕಾಣಿಸ್ಬಾರ್ದು. ಗ್ಯಾಪ್ ಕಾಣಿಸಿದ್ರೆ ಈ ಡಿಸೈನ್ ಅಷ್ಟು ನೀಟಾಗಿ ಕಾಣಿಸಲ್ಲ. ನೋಡಿ, ಈಗ ಪೂರ್ತಿ ಆಗಿದೆ. ಪೂರ್ತಿ ಆದಮೇಲೆ ಬಟ್ಟೆಗೆ ಲಾಕನ್ನು ಮಾಡಬೇಕು. ಮೂರು ಲಾಕನ್ನು ಮಾಡಬೇಕು. ಮೂರು ಲಾಕ್ ಆದಮೇಲೆ ಒಂದು ಬೀಡ್ಸ್, ಬೀಡ್ಸ್ ಹಾಕಿ ಲಾಕ್ ಮಾಡಿದ ಮೇಲೆ 4 ಚೈನ್. ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಅದಕ್ಕೆ ಇಲ್ಲಿ 3 ಚೈನ್ ಹಾಕಿ ದಾರವನ್ನು ಟೈಟಾಗಿ ಎಳೆದು ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ಡಿಸೈನು ಈ ರೀತಿಯಾಗಿ ಕಾಣಿಸುತ್ತೆ. ಇದು ಇಲ್ಲಿ ಕುಚ್ಚು ಕಟ್ಟಿರೋದು ಕೂಡ ಬೇರೆ ಡಿಸೈನ್ ಇದೆ, ನಿಮಗೆ ತೋರಿಸ್ತೀನಿ ನೋಡಿ. ಕುಚ್ಚು ಕಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ನಾನು ನಿಮಗೆ ಹೇಳಿದ್ದೆ ದಾರ ಇಲ್ಲಿ ಎಕ್ಸ್ಟ್ರಾ ಉಳಿದ್ರೆ ಹೇಗೆ ಒಳಗೆ ಹಾಕ್ಕೊಬೇಕು ಅಂತ. ನಾನಿಲ್ಲಿ ಇದರ ಒಳಗಡೆ ಹಾಕ್ಕೊಂಡು ಕುಚ್ಚು ಕಟ್ಕೊಂಡ್ಬಿಟ್ಟಿದ್ದೀನಿ. ಇದಕ್ಕೆ ಇಲ್ಲಿ ಹಿಂದ್ಗಡೆ ಮಿರರ್ ಕೂಡ ಹಾಕ್ಕೋಬೋದು, ಇಲ್ಲ ಅಂತಂದರೆ ನಾವು ಇದ್ರ ಸುತ್ತ ಕೂಡ ಮಣಿಯನ್ನು ಹಾಕ್ಕೊಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು. ಇನ್ನೂ ಹೊಸ ಹೊಸ ಡಿಸೈನ್ಸ್ಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು.